ಆ್ಯಪ್ ಅವರು 35% ಜಾಸ್ತಿ ತೊಗೊಳ್ತಾರೆ, ಜನ ಕೊಡ್ತಾ ಇದ್ದಾರೆ. ಅಂದರೆ ಯಾಕೆ ರೆಫ್ಯೂಸ್ ಇಲ್ಲ, ಬಂದ ತಕ್ಷಣ ಕುತ್ಕೊಳ್ತಾರೆ, ಆ್ಯಪ್ನಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ದು ಏನಿದೆ ಕೇಳೋದು ಬರಲ್ಲ, ನಾವು ಇಲ್ಲಿ ಬರಲ್ಲ ಅಲ್ಲಿ. ಇದರಿಂದ ಬೇಸರ ಆಗಿಬಿಟ್ಟಿದೆ ಪಬ್ಲಿಕ್ಗೆ. ನೀವು ಹೋಗೋ ಜಾಗದಲ್ಲಿ ಕರೆಯೋ ಜಾಗದಲ್ಲಿ ಹೋದರೆ ನಿಮಗೂ 10 ಇಲ್ಲ 20 ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಾರೆ. ಇದೆಲ್ಲ ನಮ್ಮ ಪ್ರಾಬ್ಲಮ್ ಇದೆ. ಸರ್ಕಾರ ಬಂದ್ಬಿಟ್ಟು ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಗೆ ಯಾವುದು ಏನು ಮಾಡ್ತಾ ಇಲ್ಲ. ಯಾಕಂದರೆ ಮೊನ್ನೆ ಕೂಡ ಒಂದು ಬಡ್ಜೆಟ್ ಆಯಿತು. ಬಡ್ಜೆಟಲ್ಲಿ ಆಟೋ ಚಾಲಕರಿಗೆ ಯಾವುದೇ ಒಂದು ಪೈಸಾ ಕೂಡ ನಮಗೆ ಅದರಿಂದ 2 ನಿಮಿಷದಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಮೆಸೇಜ್ ಹಾಕಿದ ತಕ್ಷಣ ನನಗಿಂತ ನನ್ನ ಹೆಸರು, ನಾನು ಈ ಥರ ಆಗಿದ್ದೀನಿ, ನನಗೆ ಹಿಂಗೆ ಹಿಡ್ಕೊಂಡಿದ್ದಾರ, ಇಲ್ಲ ಇಲ್ಲ ಹೊಡಿತಾ ಇದ್ದಾರ, ಹಿಂಗಾಗಿದೆ, ಏನೋ ಒಂದು ಮೆಸೇಜ್ ಆದರೆ ಅವನಿಗೆ ಫಾರ್ವರ್ಡ್ ಮಾಡಿ ಒಂದು ಇದು ಭೂಮಿ ಮೇಲೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಇವತ್ತು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮ ಮುಸ್ತಾಕ್ ಸರ್ ಕಡೆಯಿಂದ. ಇದೇ ರೀತಿ ಚಾಲಕರಿಗೆ ಅವರು ರಂಜಾನ ವಿಶೇಷವಾಗಿ ಇವತ್ತು ಒಂದು ರೇಷನ್ ಕಿಟ್ನ ವಿತರಣೆ ಮಾಡುವ ಅವ್ರವ್ರು ಗ್ರೂಪ್ ಮಾಡಿಸ್ಕೊಡ್ರಿ. ಎಲ್ಲಿ ಇದ್ದೀರಾ, ಒಂದು ಬಾಡಿಗೆ ಹೋದರೆ ಅಲ್ಲಿ ಹಾಕಬೇಕು ಗ್ರೂಪ್ನಲ್ಲಿ, ನಾನು ಇಂಥ ಜಾಗದಲ್ಲಿ ನನ್ನ ಹೆಸರು ಇದು, ನಾನು ಹೋಗ್ತಾ ಇದ್ದೀನಿ ಅಂತ ಎಲ್ಲ ಗೊತ್ತಾಗಬೇಕು. ಏನಾದರೂ ಡ್ರೈವರ್ಗೆ ಪೊಲೀಸ್ ಹಿಡಿದು ಏನಾದರೂ ಕಷ್ಟ ಕೊಟ್ಟರೆ ಎಲ್ಲರೂ ಒಂದು ಜಾಗ ಸೇರ್ಕೋಬೇಕು. ನ್ಯೂಸ್ 15 ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ರಂಜಾನ್ ತಿಂಗಳು ತುಂಬ ಪವಿತ್ರವಾದ ತಿಂಗಳಾಗಿದೆ. ಹಾಗೂ ಇದೇ ಥರ ಈ ತಿಂಗಳಿನಲ್ಲಿ ಆದಷ್ಟು ಬಟ್ಟೆ ಆಗಲಿ, ರೇಷನ್ ಕಿಟ್ ಆಗಲಿ ಅಥವಾ ದುಡ್ಡಾಗಲಿ ಡೊನೇಷನ್ ಮಾಡಬೇಕು. ಏನಕ್ಕಂದರೆ ಈ ತಿಂಗಳಿನಲ್ಲಿ ಆದಷ್ಟು ಎಷ್ಟು ಡೊನೇಷನ್ ಮಾಡ್ತೀರಾ ಅಷ್ಟು ಒಳ್ಳೇದಂತ ಹೇಳ್ತಾರೆ. ಅದೇ ಥರ ಇವತ್ತು ನಾವು HBR ಲೇಔಟ್ನಲ್ಲಿ ಇದ್ದೀವಿ. ಇಲ್ಲಿ ಬೆಂಗಳೂರು ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮುಷ್ತಾಕ್ ಅವರು ಏನಿದ್ದಾರೆ, ಅವರು ನಮ್ಮ ಬೆಂಗಳೂರಿನ ಆದಷ್ಟು ಸುಮಾರು ಆಟೋ ಚಾಲಕರನ್ನು ರೇಷನ್ ಕಿಟನ್ನು ಕೊಡ್ತಿದ್ದಾರೆ. ಹಾಗೂ ಇದೇ ಥರ ಇಲ್ಲಿ ಪೀಸ್ ಆಟೋ ರಾಜ್ಯಾಧ್ಯಕ್ಷರಾದ ರಘು ಅವರು ಬಂದಿದ್ರು. ನೀವು ಇದೇ ಥರ ನೋಡ್ಬೋದು, ಇಲ್ಲಿ ನಮ್ಮ ಬೆಂಗಳೂರು ಆಟೋ ಚಾಲಕರು ಇಲ್ಲಿ ಇದ್ದಾರೆ. ಹಾಗೂ ಇದೇ ಥರ ಟೀಮ್ನು ಇಲ್ಲಿ ನಿಂತಿದೆ. ಮುಷ್ತಾಕ್ ಅವರು, ಬನ್ನಿ ಅವ್ರ ಜೊತೆ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಮುಷ್ತಾಕ್ ಶೇಖ್ ಅಂತೇಳಿ. ಇವತ್ತು ರಂಜಾನ್ ಪವಿತ್ರ ಮಾಸ ಇದು ತಿಂಗಳಾಗಿದ್ದಕ್ಕೆ ಎಲ್ಲ ನಮ್ಮ ಸಂಘಟನೆ ಯಾರ್ಯಾರಿದ್ದಾರೆ ಅವ್ರಿಗೆ ಒಂದು ಕಿಟ್ನ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದು ಪ್ರತಿ ವರ್ಷ ಮಾಡೋಣ ಅಂತ ಇದಕ್ಕೆ ಮೇಲೆ ಅಂದ್ಕೊಂಡಿದ್ದೀವಿ. ಎಲ್ಲರೂ ನಮ್ಮ ಜೊತೆಯಲ್ಲಿರೋರು ಅವ್ರಿಗೆ ಒಂದು ಕಿಟ್ನ ಕೊಟ್ಟರೆ ಅವ್ರಿಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆಯಿಂದ ನಿಮ್ಮ ತಿಂಗಳಲ್ಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಇದು ಕಿಟ್ ಪ್ರೋಗ್ರಾಮ್ನ ಆಯೋಜಿಸಿದ್ದೀನಿ. ಎಷ್ಟು ಜನ? 100 ಜನನ ಕೊಡ್ತಾ ಇದ್ದೀನಿ ಮೇಡಮ್. ಏನೇನಿದೆ ಸರ್? ರೇಷನಲ್ಲಿ ಅಕ್ಕಿ ಇದೆ, ಇದು ಆಟ, ಶುಗರು, ಇದು ದಾಲು, ಈ ಥರ ಒಂದು ಹಲವಾರು ಒಂದು 10 ಐಟಮ್ ಇದೆ ಮೇಡಮ್. ಅದು ಪ್ಯಾಕ್ ಕೆಳಗಡೆ ಬಿಟ್ಟಿದ್ದೀನಿ. ಎಲ್ಲ ಡ್ರೈವರ್ನ ಇಸ್ತಾ ಇದ್ದೀನಿ. ಇವಾಗ ನೀವು ಹೇಳ್ದಂಗೆ ಪೀಸ್ ಆಟೋ ನಮ್ಮ ಫ್ರೆಂಡ್ ಬಂದಿದ್ದು. ಇವಾಗ ನನ್ನ ಜೊತೆಯಲ್ಲಿ ಜಾಗೋ ಕರ್ನಾಟಕ ನಮ್ಮ ಫ್ರೆಂಡ್ ಆದ ಸಜ್ಜಾದ್ ಶೆಟ್ ಅವರು ಚೇರ್ಮನ್, ಅವರು ಬಂದಿದ್ದಾರೆ. ಇವಾಗ ಕ್ಯೂರಾಜ್ ಮೋಟರ್ನಿಂದ ರೋಷನ್ಲಾಲ್ ಅವರು ಇವಾಗ ಜಸ್ಟ್ ಒಂದು ಬರೋಕ್ಕೆ ರೆಡಿ ಜಸ್ಟ್ ಬರ್ತಾರೆ. ಇವಾಗ ಈ ಥರ ಒಂದು ಆದರ್ಶ ಮಂಜು ನಮ್ಮ ಫ್ರೆಂಡ್ ಅವರು, ಅದೇ ಸಂಪತ್ ಅಂತ ಹೇಳಿ ಒಂದು 5-6 ಜನಗೆ ಒಂದು ಜಾಸ್ತಿ ಇದು ಮಾಡಿಲ್ಲ, ಫಂಕ್ಷನ್ ಬ್ರೈಬಾಗಿ ಮಾಡಿ ಬ್ರೀಫಾಗಿ ಮಾಡಿ ಕಳಿಸೋಣ ಅಂತ ಅಷ್ಟೇ ಐಡಿಯಾ. ಸರ್, ನಿಮ್ಮ ಸಂಘಟನೆಯಿಂದ ಡ್ರೈವರ್ಸ್ಗಳಿಗೆ ಏನೆಲ್ಲ ಸೌಲಭ್ಯ ಸಿಗ್ಬೋದು ಸರ್ ಮುಂದಿನ ದಿನ? ಫ್ಯೂಚರಲ್ಲಿ ನಾವು ಒಂದು 11 ಸಂಘಟನೆಯವರು ಎಲ್ಲ ಸೇರಿದ್ದೀವಿ. ಡ್ರೈವರ್ಗೆ ಒಳ್ಳೆ ಮಾಡೋದು, ಸರ್ಕಾರದಿಂದ ಮನೆ ಕೊಡಿಸೋದಾಗಲಿ, ಅವ್ರಿಗೆ ಇದು ಏನೋ ಮೈನಾರಿಟಿಯಿಂದ ಸವಲತ್ತುಗಳು, ಅವ್ರ ಮಕ್ಕಳಿಗೆ ಎಜುಕೇಷನ್ನು, ಮತ್ತು ಇದು ವಿದ್ಯಾಭ್ಯಾಸದಲ್ಲಿ ಏನೇನಿದೆ, ಇನ್ನೊಂದು ಗಾಡಿಗಳು ಏನಿದ್ರೆ ಅದು ನಮ್ಮ ಸಂಘಟನೆಯಲ್ಲಿ ಯಾರಿದ್ದಾರೆ ಪ್ರಮುಖವಾಗಿ ಎಲ್ಲರಿಗೂ ನಾವು ಮಾಡೋಕ್ಕೆ ಐಡಿಯಾ ಮಾಡ್ತೀನಿ. ಸುಮಾರು 20 ವರ್ಷದಿಂದ 25 ವರ್ಷದಿಂದ ಇದೇ ಕೆಲಸ ನಾನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಇದು ನಾನು ರೇಷನ್ ಕಿಟ್ದು ಪ್ರೋಗ್ರಾಮ್ ಆಯೋಜಿಸಿರೋದು. ಇನ್ ಫ್ಯೂಚರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ದಲ್ಲ ಅಂತ ಇನ್ನೊಂದು ಐಡಿಯಾ ಇಟ್ಕೊಂಡಿದ್ದೀನಿ. ನಮ್ಮ ಕರ್ನಾಟಕ ಡ್ರೈವರ್ಸ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ಹೇಳೋಕ್ಕೋ ಬಯಸಿಲ್ಲ, ಕೇಳೋ ಜಾಗದಲ್ಲಿ ಹೋಗಿ ಎಲ್ಲರೂ ಅವ್ರ ಜೊತೆಯಲ್ಲಿ ಸಂಘಟಿತರಾಗಿರಿ, ಒಂದು ಗ್ರೂಪ್ ಮಾಡಿಸ್ಕೊಳ್ಳಿ. ಅವ್ರವರು ಟೆಸ್ಟ್ನಲ್ಲಿರಿ. ಏನಾದರೂ ನಮ್ಮ ಡ್ರೈವರ್ಗೆ ಏನಾದರೂ ಕಷ್ಟ ಆಗೋದು ಎಲ್ಲರೂ ಸೇರ್ಕೋಬೇಕು. ಏನೋ ದುಡಿಮೆ ಡೈಲಿ ಇದ್ದೇ ಇರ್ತದೆ. ಇವಾಗ ಹಲವಾರು ಇದು ಬರ್ತಾ ಇದೆ ಆಕ್ಸಿಡೆಂಟ್ಗಳು. ಈ ಆ್ಯಪ್ನಲ್ಲಿ ಕರೆಸೋದು ಹೋಗೋಲ್ಲ, ಕೇಳಿದ್ರೆ ಹೊಡಿಯೋಕ್ಕೆ ಹೋಗೋದ್ರು, ಡ್ರೈವರ್ಗೆ ಬಲ್ಲದ ಅವರೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಡ್ರೈವರ್ಗೆ ಒಳಗಡೆ ಕಳಿಸೋದು. ಈ ಥರ ನಾವು ಏನಂತ ಇದ್ದೀನಿ, ಅವ್ರವ್ರು ಗ್ರೂಪ್ ಮಾಡಿಸ್ಕೊಡ್ರಿ.
ಎಲ್ಲಿ ಇದ್ದೀರಾ, ಒಂದು ಬಾಡಿಗೆ ಹೋದರೆ ಅಲ್ಲಿ ಹಾಕಬೇಕು ಗ್ರೂಪ್ನಲ್ಲಿ, ನಾನು ಇಂಥ ಜಾಗದಲ್ಲಿ ನನ್ನ ಹೆಸರು ಇದು, ನಾನು ಹೋಗ್ತಾ ಇದ್ದೀನಿ ಅಂತ ಎಲ್ಲ ಗೊತ್ತಾಗಬೇಕು. ಏನಾದರೂ ಡ್ರೈವರ್ಗೆ ಪೊಲೀಸ್ ಹಿಡಿದು ಏನಾದರೂ ಕಷ್ಟ ಕೊಟ್ಟರೆ ಎಲ್ಲರೂ ಒಂದು ಜಾಗ ಸೇರ್ಕೋಬೇಕು. ಎಲ್ಲಿ ಪ್ಯಾಸೆಂಜರ್ ಇದೆ ದಯವಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇಳ್ಕೊಳ್ಳಿ, ನಮಗೆ ಅರ್ಜೆನ್ಸಿ ಬಂದಿರುತ್ತೆ, ಆ ಕಡೆ ಬಂದುಬಿಡಬೇಕು. ನಿಮಗೆ ಆದರೆ ಅವ್ರು ಬೇಕು. ಈ ಥರ ನೀವು ಯಾವಾಗವರೆಗೂ ಮಾಡಲ್ಲ, ನಾವು ಉದ್ಧಾರ ಆಗೋದಿಲ್ಲ. ನಮಗೂ ತಿಳಿಸ್ಬೇಕು, ನಾವು ಅಲ್ಲಿ ಬರ್ತೀವಿ. ಯಾಕೆ ಸ್ವಾಮಿ ದಬ್ಬಾಳಿ ಮಾಡ್ತೀನಿ ನಾನು ನಮ್ಮ ಡ್ರೈವರ್ ಅಂತ. ಈ ಥರ ಆಗಿಲ್ಲ ಅಂದರೆ ನಮಗೆ ಯಾಕೆ ಅವ್ನು ಸಾಯ್ಲಿ ನಾವು ಅಂದರೆ ಈ ಥರ ನಾವು ಉದ್ಧಾರಕ್ಕಾಗಲ್ಲ. ಇವಾಗ ಡಿಜಿಟಲ್ ಇದು ನಡೀತಾ ಇರೋದು 2 ನಿಮಿಷದಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಮೆಸೇಜ್ ಹಾಕಿದ ತಕ್ಷಣ ನನಗಿಂತ ನನ್ನ ಹೆಸರು, ನಾನು ಈ ಥರ ಆಗಿದ್ದೀನಿ, ನನಗೆ ಹಿಂಗೆ ಹಿಡ್ಕೊಂಡಿದ್ದಾರ, ಇಲ್ಲ ನನ್ನ ಹೊಡಿತಾ ಇದ್ದಾರ, ಹಿಂಗಾಗಿದ್ದಾರೆ, ಏನೋ ಒಂದು ಮೆಸೇಜ್ ಆದರೆ ಅವನಿಗೆ ಫಾರ್ವರ್ಡ್ ಮಾಡಿ ಒಂದು ಇದು ಮಾಡಬೇಕು. ಆ ಥರ ನಂದು ಅವ್ರ ಮೇಲೆ ಮನವಿ. ಇನ್ನೊಂದು ಪ್ರಮುಖವಾಗಿ ಏನಿದೆ ಅಂದರೆ, ಏನಾದರೂ ಆಗಲಿ ಡ್ರೈವರ್ ಕರೆ ಜಾಗದಲ್ಲಿ ಹೋಗಬೇಕು. ಹೋಗಿಲ್ಲ ಅಂಥೇಳಿ ಈ ಆ್ಯಪ್ಗಳು ಬಂದುಬಿಟ್ಟು ನಿಮ್ಮ ತಲೆ ಮೇಲೆ ಕೂತಿದ್ದಾರೆ, ಆಯಿತಾ? ರಿಕ್ವೆಸ್ಟ್ ಮಾಡಿ 10 ರೂಪಾಯಿ ಜಾಸ್ತಿ ತೊಗೊಂಡ್ಬಿಡಿ. ಆ್ಯಪ್ ಅವರು 35% ಜಾಸ್ತಿ ತೊಗೊಳ್ತಾರೆ, ಜನ ಕೊಡ್ತಾ ಇದ್ದಾರೆ. ಅಂದರೆ ಯಾಕೆ ರೆಫ್ಯೂಸ್ ಇಲ್ಲ, ಬಂದ ತಕ್ಷಣ ಕುತ್ಕೊಳ್ತಾರೆ, ಆ್ಯಪ್ನಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಮದು ಏನಿದೆ ಕೇಳೋದು ಬರಲ್ಲ, ನಾವು ಇಲ್ಲಿ ಬರಲ್ಲ ಅಲ್ಲಿ. ಇದರಿಂದ ಬೇಸರ ಆಗಿಬಿಟ್ಟಿದೆ ಪಬ್ಲಿಕ್ಗೆ. ನೀವು ಹೋಗೋ ಜಾಗದಲ್ಲಿ ಕೆರೆ ಜಾಗದಲ್ಲಿ ಹೋಗಿದ್ರೆ ನಿಮಗೂ 10 ಇಲ್ಲ 20 ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಾರೆ. ಎಲ್ಲ ಮೀಟಿಂಗಲ್ಲಿ ಯಾವ ಮಿನಿಸ್ಟರ್ ಮೀಟಿಂಗ್ ಆಗಲಿ, DC ಆಗಲಿ ರೀ, ನೀವು ಯೂನಿಯನ್ ಲೀಡರ್ ಆಗಿದ್ರೆ ಅವ್ರಿಗೆ ಸ್ವಲ್ಪ ತರಬೇತಿ ಕೊಡ್ರಿ. ನಿಮ್ಮ ಡ್ರೈವರ್ ಹಿಂಗೆ ಮಾಡ್ತಾರೆ ನೋಡಿ, ಒಬ್ಬ ಮಾಡೋದಕ್ಕೆ ಎಲ್ಲರೂ ಬರ್ತದೆ. ನೀವು ಮೀಟ್ರ್ ಹಾಕಿ ಹೋಗಿ, ನಿಮಗೆ ಏನಾದರೂ ನಾವು ಚೇರ್ಮನ್ ಜಾಗೋ ಕರ್ನಾಟಕ ಯೂತ್ ಆ್ಯಂಡ್ ವುಮೆನ್ಸ್ ವೆಲ್ಫೇರ್ ಸೊಸೈಟಿ. ಇನ್ನೊಂದು ನಂದು ವಿಶಾಲ್ ಭಾರತ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಇದೆ. ವರ್ಷ ಅದರಲ್ಲಿ ಮುಷ್ತಾಫನು ಟ್ರಸ್ಟ್ ಇದ್ದಾರೆ. ವರ್ಷ ನಾನು ಇದನ್ನು ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ನಾವು ಆಟೋ ರಿಕ್ಷಾ ಡ್ರೈವರ್ಸ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಒಗ್ಗಟ್ಟಾಗಿರಬೇಕು. ಏನನ್ನ ಒಂದು ಸರ್ಕಾರ ಹತ್ರ ತಗೊಳ್ಬೇಕಂದ್ರೆ ನಾವು ಯಾವಾಗ ಒಗ್ಗಟ್ಟಾಗಿರ್ತೀವಿ ಆವಾಗ ನಮಗೆ ಸಕ್ಸಸ್ಫುಲ್ ಆಗುತ್ತೆ. ನಂದು ಸುಮಾರು 40 ವರ್ಷ ಆಯಿತು ಈ ಫೀಲ್ಡ್ನಲ್ಲಿ ಬಂದು. ನಾನು ಸುಮಾರು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಆಟೋ ರಿಕ್ಷಾ ಡ್ರೈವರ್ಗೆ ಯಾಕೆ ಇವತ್ತು ಕಲೆಕ್ಷನ್ ಸರಿಗೆ ಆಗ್ತಾ ಇಲ್ಲ ಅಂದರೆ, 1,65,000 ಮೀಟ್ರ್ ಇದು ಗಾಡಿ ಇದೆ ಪರ್ಮಿಟ್ ಪ್ರಕಾರ. ಅಲ್ಲಿ ಜೊತೆಯಲ್ಲಿ 60,000 ಗಾಡಿ ಇನ್ನೂ ನಾವು ನಡೆಸ್ತಾ ಇದ್ದಾರೆ. ಅದು ಯಾವ್ದು ಗಾಡಿ ಅಂದರೆ ನೀವೇ ಐಡೆಂಟಿಟಿ ಮಾಡಬೇಕು. ಚಾಲಕರು ನಿಮಗೆ ಗೊತ್ತಿರ್ತದೆ, ಹೊಸ ಗಾಡಿ ರೀಪ್ಲೇಸ್ ಮಾಡಿರೋದು ಹಳೆ ಗಾಡಿ. ಆ ಗಾಡಿನೂ ನಡೆಸ್ತಾ ಇದ್ದಾರೆ, ಹಳೆ ಗಾಡಿನೂ ನಡೆಸ್ಕೊಂಡಿದೆ, ಹೊಸ ಗಾಡಿನೂ ರೋಡ್ ಮೇಲೆ ಬಂದಿದೆ. ಹೊಸ ಗಾಡಿಗೆ 3 ಲಕ್ಷ ಆಗುತ್ತೆ. ಅದರಲ್ಲಿ ಮಿನಿಮಮ್ ಅಷ್ಟೇ ಸಿಕ್ಕೋದು. ಹಳೆ ಗಾಡಿ 20,000 ಇಲ್ಲ, ಅವ್ರೂ ಬಾಡಿಗೆ ಓಡಿಸಿ ಅದೇ ಮಿನಿಮಮ್ ತೊಗೊಳ್ತಾ ಇದ್ದಾರೆ. ಇದಕ್ಕೆ ಫಸ್ಟು ನೀವು ಎಲ್ಲ ಐಡೆಂಟಿಫೈ ಮಾಡಬೇಕು, ನಮಗೆ ತೋರಿಸ್ಬೇಕು, ಫೋಟೋ ಹೊಡೆದು ನಮಗೆ ಕಳಿಸ್ಬೇಕು. ನಾವು ಸರ್ಕಾರಕ್ಕೆ ಬರಿತೀನಿ. ನಂದು ಈಗ ಹೊಸ ಒಂದು ಮಿಷಿನ್ ತಗೊಂಡಿದ್ದೀನಿ ಕೈಗೆ. ಈ ಮಿಷಿನ್ ಏನಂದರೆ 60,000 ಗಾಡಿ ಬೆಂಗಳೂರು ಬಿಟ್ಟು ಆಚೆ ಹೋಗಬೇಕು. ಸುಭಾನ್ ಮುಷ್ತಾಕ್ ಕೊಡ್ತಾ ಇದ್ದಾರೆ. ಇದು ಒಳ್ಳೆ ಪ್ರೋಗ್ರಾಮು. ವರ್ಷ ಇವತ್ತು 100 ಜನ ಕೊಡ್ತಾ ಇದ್ದಾರೆ. ಬರೋ ವರ್ಷ 200 ಜನ ಕೊಡಬೇಕು. ಅದಕ್ಕೆ ಮುಂದೆ 300 ಜನ ಕೊಡಬೇಕು. ನಮ್ಮ ಜನಗೆ ಜಾಸ್ತಿ ಕೊಡಬೇಕು. ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ. ನಿಜವಾಗ್ಲೂ ಭೂಮಿ ಮೇಲೆ ಒಳ್ಳೆ ಕೆಲಸ ಆಗುತ್ತೆ ಅಂದರೆ ಇವತ್ತು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮ ಮುಸ್ತಾಕ್ ಸರ್ ಕಡೆಯಿಂದ. ಇದೇ ರೀತಿ ಚಾಲಕರಿಗೆ ಅವರು ರಂಜಾನ ವಿಶೇಷವಾಗಿ ಇವತ್ತು ಒಂದು ರೇಷನ್ ಕಿಟ್ನ ವಿತರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಚಾಲಕರು ಭಾಗಿಯಾಗಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಚಾಲಕರ ಜೊತೆ ನಮ್ಮ ಮುಸ್ತಾಕ್ ಸರ್ ಯಾವ ರೀತಿ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅಂತೇಳಿ. ಇದೇ ರೀತಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಅಂತೇಳಿ ಈ ಮಾಧ್ಯಮ ನಾನು ಅವ್ರನ್ನ ಕೇಳ್ಕೊತೀನಿ. ನಮಸ್ಕಾರ ಸರ್, ನಾನು ಸಂಪತ್ ಅಂತೇಳಿ ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಜನರಲ್ ಸೆಕ್ರೆಟರಿ. ಈ ರಂಜಾನ್ ಟೈಮ್ಗಳಲ್ಲಿ ನಮ್ಮ ಚಾಲಕರಿಗೆ ಮುಸ್ತಾಕ್ ಅವರು ರೇಷನ್ ಕಿಟ್ ಕೊಡೋದು ನಮ್ಮ ಸಂಘಟನೆ ಪರವಾಗಿ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾನು ಬರೋಕ್ಕೆ ಮುಂಚೆ ಸಜ್ಜಾ ಸರ್ ಹೇಳ್ತಾಯಿದ್ರು, ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಒಂದು ಮದುವೆ ಚೌಟ್ರಿ ಮಾಡಿಸ್ಬೇಕು 4 ಕಡೆ. ಅದೇ ರೀತಿಯಲ್ಲಿ ನಮ್ಮನ್ನು ಈ ಸತಿ ಕಿವರಾಜ್ ಮೋಟರಲ್ಲಿ ಕರೆಸಿ ಮಾತಾಡಿದ್ದಾರೆ. ಒಂದು 5 ದಿಕ್ಕಲ್ಲಿ ಸೌತ್, ನಾರ್ತ್, ಈಸ್ಟ್, ವೆಸ್ಟು, ಸೆಂಟ್ರಲ್ ಥರ ನಮ್ಮ ಆಟೋ ಚಾಲಕರುಗಳಿಗೆ ಎಲ್ಲ ಜಾಗದಲ್ಲಿ ಕೂಡ ಮನೆ ಕಟ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಚಾಲಕರಿಗೆ ಮನೆಯದೇ ದೊಡ್ಡ ಸಮಸ್ಯೆ. 11 ತಿಂಗಳಾಗಿದ ತಕ್ಷಣ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ನಮಗೆ ಆಧಾರಲ್ಲಿ ಚೇಂಜ್ ಆಗಬೇಕಾಗುತ್ತೆ, DL ಚೇಂಜ್ ಆಗಬೇಕಾಗುತ್ತೆ. ಈ ಕಾರಣಗಳೆಲ್ಲ ಇರೋದ್ರಿಂದ ಭಾಳಷ್ಟು ಆಟೋ ಚಾಲಕರು ಕರೆದಿದ್ದ ಕಡೆ ಬರಲ್ಲ ಅಂತ ಹೇಳ್ತಾರೆ. ಅವ್ರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ.
ಇದೆಲ್ಲ ನಮ್ಮ ಪ್ರಾಬ್ಲಮ್ ಇದೆ. ಸರ್ಕಾರ ಬಂದ್ಬಿಟ್ಟು ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಗೆ ಯಾವುದು ಏನು ಮಾಡ್ತಾಯಿಲ್ಲ. ಯಾಕಂದರೆ ಮೊನ್ನೆ ಕೂಡ ಒಂದು ಬಡ್ಜೆಟ್ ಆಯಿತು. ಬಡ್ಜೆಟಲ್ಲಿ ಆಟೋ ಚಾಲಕರಿಗೆ ಯಾವುದೇ ಒಂದು ಪೈಸಾ ಕೂಡ ನಮಗೆ ಅದರಿಂದ ಉಪಯೋಗ ಸಿಗಲಿಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಮ್ಮ ಬಲ ಮಾಡಿಸ್ಕೊಂಡು ನಾವು ನಿಜಾಲು ನಮ್ಮ ಶಕ್ತಿನ ತುಂಬಿಸ್ಕೊಂಡು ಮದುವೆ ಚೌಟ್ರಿ ಇರ್ಬೋದು, ಮನೆ ಇರ್ಬೋದು, ಸ್ವಂತ ಗಾಡಿ ಮಾಡ್ಬೋದು ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಮುಷ್ತಾಕ್ ಅವರು ಇವತ್ತು ಇಷ್ಟು ಜನಕ್ಕೆ ರೇಷನ್ ಕಿಟ್ ಕೊಡೋದನ್ನ ಭಾಳ ಸಂತೋಷ ಆಗ್ತಾಯಿದೆ. ಇರೋರು ಇಲ್ಲದೇ ಇರೋರಿಗೆ ಕೊಟ್ಟರೆ ಇದು ಒಂದು ರಂಜಾನ್ ಟೈಮಲ್ಲಿ ಇದನ್ನು ಕೊಡೋಕ್ಕಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ.